ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಲ್ಲಿ ನಡೆಯುವಂತಹ ಎಲ್ಲ ಮೇಳಗಳ ಬಗ್ಗೆ ಅಥವಾ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ರೆ ಅದ್ರ ಬಗ್ಗೆ ಪ್ರತಿಯೊಂದು ಅಪ್ಡೇಟು ನನ್ನ ಚಾನಲಿಂದ ಇದ್ದೇ ಇರುತ್ತೆ ವೀಕ್ಷಕರೇ. ಅದೇ ಥರ ಒಂದು ನ್ಯೂ ಅಪ್ಡೇಟ್ಸು ಈ ಮೇಳಗೆ ನೀವು ಹೋದರೆ ನೀವು ಕಲೆಗಳಾಗಲಿ ಅಥವಾ ಕರಕುಶಲ ವಸ್ತುಗಳಾಗಲಿ ಅಥವಾ ನಿಮ್ಮ ಹ್ಯಾಂಡ್ ಮೇಡ್ ಏನೇನು ಹ್ಯಾಂಡ್ ಮೇಡಲ್ಲಿ ಹೊಲಿಗೆ ಮಾಡಿರ್ತಾರೋ ಅಥವಾ ಅವ್ರು ಬುಟ್ಟಿ ನೇಯ್ದಿರ್ತಾರೋ ಅಥವಾ ಕರಕುಶಲ ವಸ್ತುಗಳು ಮಕ್ಕಳು ಆಡುವಂಥ ಒಂದೊಂದು ಆಟ ಸಾಮಾನುಗಳು ಮತ್ತು ಚನ್ನಪಟ್ಟಣ ಗೊಂಬೆಗಳೆಲ್ಲ ನೋಡಿರ್ತೀರ. ಆ ಥರ ಪ್ರತಿಯೊಂದು ಮಕ್ಕಳಿಗೆ ಇಷ್ಟ ಆಗುವಂಥ ಅಥವಾ ಲೈಫ್ ಸ್ಟೈಲ್ ಮಕ್ಕಳಿಗೆ ಡಿಫ್ರೆಂಟು ಬಟ್ಟೆಗಳಾಗಲಿ ಅದೆಲ್ಲ ಏನಾದ್ರು ನೀವು ಇದು ಮಾಡಿ ತಗೋಬೇಕು ಅಂತಿದ್ರೆ ವೀಕ್ಷಕರೇ, ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳಗೆ ಹೋಗಲೇಬೇಕು ವೀಕ್ಷಕರೇ. ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳ ನಿಮಗೆ 2025 ಆಗಸ್ಟ್ ನಿಮಗೆ 27 ವೀಕ್ಷಕರೇ ಸೆಪ್ಟೆಂಬರ್ 7 ತನಕ ನಡೀತಾ ಇದೆ ವೀಕ್ಷಕರು. ಬರೋಬ್ಬರಿ ಇದು 12 ಡೇಸು ಈ ಮೇಳ ನಡೀತಾ ಇದೆ ವೀಕ್ಷಕರೇ. ಈ ಮೇಳ ಎಲ್ಲಿ ನಡೆಯುತ್ತೆ, ಏನೇನು ಯಾವ ಥರ ಟ್ರಾಫಿಕ್ ಫ್ರೀ ಎಂಟ್ರಿ ಯಾವ ಥರ ಅಥವಾ ಪಾರ್ಕಿಂಗ್ ಏನು ಅಥವಾ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಇದ್ರ ಬಗ್ಗೆ A to Z ತಿಳಿಸ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ. ಯಾರೇ ಹೋಗೋದಿದ್ರು ಅವಾಗ ಇದೊಂಥರ ದಸರಾ ಮೇಳ ಥರ ನಡೀತಾ ಇದೆ ವೀಕ್ಷಕರೇ. ಯಾರೇ ಅದ್ರ ನಿಯರ್ ಪ್ಲೇಸಲ್ಲಿ ಇದ್ರೂ ಈ ಎಕ್ಸಿಬಿಷನಿಗೆ ಹೋಗಿ ನಿಮ್ಮ ನೋಡ್ಬೋದು. ಎಂತೆಂಥ ಕರಕುಶಲ ವಸ್ತುಗಳಾಗಲಿ, ಎಂತೆಂಥ ಕಲೆಗಳಾಗಲಿ, ಚಿತ್ರಗಳು, ಪೇಂಟ್ ಮಾಡಿಸೋದು, ಏನೇನೋ ಎಲ್ಲ ಪ್ರತಿಯೊಂದೂ ಈ ಎಕ್ಸಿಬಿಷನ್ಲಿ ಇದ್ದೇ ಇರುತ್ತೆ ವೀಕ್ಷಕರೇ. ಮತ್ತು ಹ್ಯಾಂಡಲ್ ಮೇಡ್ ಇರೋಂಥ ಬುಟ್ಟಿಗಳಾಗಲಿ ಅಥವಾ ಹ್ಯಾಂಡ್ ಮೇಡ್ ಆಗಿರೋ ಆಟ ಸಾಮಾನುಗಳಾಗಲಿ ಪ್ರತಿಯೊಂದೂ ಈ ಇದರಲ್ಲಿ ಲೈಫ್ ಸ್ಟೈಲ್ ಮತ್ತು ಹ್ಯಾಂಡಿಂದ ಆಗಲಿ ಹೊಲಿಗೆ ಮಾಡಿರೋದಾಗಲಿ ಹ್ಯಾಂಡಿಂದ ಎಲ್ಲ ಪ್ರತಿಯೊಂದನ್ನು ಅವರು ನಿಮಗೆ ಎಕ್ಸಿಬಿಷನಲ್ಲಿ ಇಟ್ಟಿರ್ತಾರೆ. 70+ ಸ್ಟಾಲ್ಗಳು ಅಲ್ಲಿ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ರಂತೆ. ಅವೆಲ್ಲ 70+ ಸ್ಟಾಲ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ, ನಿಮಗೆ ಏನಾದ್ರು ಬೈ ಮಾಡಬೇಕು ಅಂದರೆ ವೀಕ್ಷಕರೇ. ಹಾಗಾಗಿ ಈ ಇನ್ಫಾರ್ಮೇಷನ್ ಸ್ಮಾಲ್ ಆದ್ರೂ ಪ್ರತಿಯೊಬ್ಬರು ತಿಳಿಸ್ಕೊಟ್ರೆ ಇಂಥದ್ದೆಲ್ಲ ತುಂಬ ಜನ ಹುಡುಕ್ತಾ ಇರ್ತಾರೆ. ಅಟ್ಲೀಸ್ಟ್ ಒನ್ ಡೇ ಮಕ್ಕಳನ್ನೆಲ್ಲ ಕರ್ಕೊಂಡು ಫ್ಯಾಮಿಲಿಯವ್ರು ಕರ್ಕೊಂಡು ಇತ್ತೆಲ್ಲ ಹೋಗಿ ಬಂದರೆ ತಗೊಂಡ್ಬರ್ಬೋದು. ಮಕ್ಕಳಿಗೆ ಇಷ್ಟ ಆಗುತ್ತೆ ತುಂಬ ಜನರಿಗೆ, ಫ್ಯಾಮಿಲಿಯರಿಗೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್. ಇಂಥ ಮೇಳಗಳೆಲ್ಲ ಏನೇನು ಅಪ್ಡೇಟ್ ನಡೀತಾ ಇರ್ತವೆ ಬೆಂಗಳೂರಲ್ಲಿ ಅದೆಲ್ಲ ನನ್ನ ಚಾನಲ್ ಕಡೆಯಿಂದ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. ಇದು ಈ ದಸರಾ ಸ್ಪೆಷಲ್ ಅಂತ ಮೇಳನ ಮಾಡ್ತಿರೋದು ವೀಕ್ಷಕರೇ. ಈ ಮೇಳ ಬಂದ್ಬಿಟ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳ ಅಂತ 2025 ಈಗ ಲಾಸ್ಟ್ ಜನವರಿ ಮಾರ್ಚ್ ಟೈಮಲ್ಲೂ ಮಾಡಿದ್ರು. ಈಗ ಅದೇ ಥರ ಆಗಸ್ಟಲ್ಲೂ ಮಾಡಕ್ಕೆ ಹೊರಟಿದ್ದಾರೆ ವೀಕ್ಷಕರೇ. ಅದು ನಿಮಗೆ 12 ಡೇಸು ಎಲ್ಲಿ ನಡೀತಿದೆ. ಅದು ಎಲ್ಲಿ ನಡೆಯೋದು ಅಂದರೆ ವೀಕ್ಷಕರೇ, ನಿಮಗೆ ಅದು ವೈಟ್ ಹೌಸ್ ಕನ್ವೆನ್ಷನ್ ಸೆಂಟರ್ ಅಂತ ನಿಮಗೆ HSR ಲೇಔಟು ಸೆಕ್ಟರ್ 6 14 ಮೇನ್ ರೋಡಲ್ಲಿ ಅಲ್ಲಿ ನಿಮಗೆ ಇದು ಆಪೋಸಿಟ್ BDA ಕಾಂಪ್ಲೆಕ್ಸ್ ಹತ್ರ ನಿಮಗೆ ಇಲ್ಲಿ ಇದು ನಡೀತಾ ಇರೋದು ವೀಕ್ಷಕರೇ. ಈ ಕನ್ವೆನ್ಷನ್ ಇದರಲ್ಲಿ ನಡೀತಾ ಇರೋದು. ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದರಲ್ಲಿ ಮೇಳದಲ್ಲಿ 70+ ಸ್ಟಾಲ್ಗಳೆಲ್ಲ ತುಂಬ ಡಿಫ್ರೆಂಟ್ ವೆರೈಟಿ ಆಫ್ ಕಲೇಸ್ ಆಗಲಿ, ಕರಕುಶಲ ವಸ್ತುಗಳಾಗಲಿ ಅಥವಾ ನಿಮಗೆ ಹ್ಯಾಂಡ್ ಮೇಡ್ ಆಟ ಸಾಮಾನುಗಳಾಗಲಿ ಅಥವಾ ನಿಮಗೆ ಹ್ಯಾಂಡ್ ಮೇಡ್ ಬುಟ್ಟಿಗಳು ಡಿಫ್ರೆಂಟ್ ವೆರೈಟೀಸ್ ಆಫ್ ಬುಟ್ಟಿಗಳಾಗಲಿ, ಮನೆಗೆ ಏನೇ ನೀವು ಅಲಂಕಾರ ವಸ್ತುಗಳನ್ನ ತೂಗಾಕಬೇಕು, ಏನೇ ಮಾಡಬೇಕು ಅಂದರೆ ಇಲ್ಲಿ ಹೋಗಲೇಬೇಕು ವೀಕ್ಷಕರೇ. ಯಾರಿಗೆ ಆರ್ಟ್ ಬಗ್ಗೆ, ಯಾರಿಗೆ ಕ್ರಾಫ್ಟ್ ಬಗ್ಗೆ ಅಥವಾ ಯಾರಿಗೆ ಅವ್ರ ಲೈಫ್ ಸ್ಟೈಲ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಇದಿರುತ್ತೋ, ಎಲ್ಲ ಲವರ್ಸ್ ಇರ್ತಾರೋ ಅವರೆಲ್ಲರೂ ಪ್ರತಿಯೊಬ್ಬರು ಇದು ವೀಕ್ಷಣೆ ಮಾಡಬೇಕು. ಏನಕ್ಕೆ ಅಂದರೆ ನಿಮ್ಮ ಮನೇನ ನೀವು ಏನಾದ್ರು ಒಂಥರ ಡಿಫ್ರೆಂಟ್ ಡಿಸೈನು ಡಿಫ್ರೆಂಟ್ ಏನಾದ್ರು ತೂಗಾಕಬೇಕು ಅಥವಾ ಡಿಫ್ರೆಂಟ್ ಆಟ ಸಾಮಾನುಗಳು ಅದು ಹ್ಯಾಂಡ್ ಮೇಡಲ್ಲಿ ಮಾಡಿರೋಂಥದ್ದನ್ನ ತಗೋಬೇಕು. ಕೈ ಮಗ್ಗದಲ್ಲಿ ಅಂದರೆ ನೀವೇನಾದ್ರು ಆ ಬುಟ್ಟಿನ ಕೈಯಲ್ಲೆಲ್ಲ ಇದು ಮಾಡಿರ್ತಾರಲ್ಲ, ನೈದಿರ್ತಾರೆ, ಆ ಬುಟ್ಟಿದಾಗಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಬುಟ್ಟಿದಾಗಲಿ ಎಲ್ಲ ಪ್ರತಿಯೊಂದು ನಿಮಗೆ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳದಲ್ಲಿ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಮಾಹಿತಿ ತಿಳಿಸ್ಕೊಳ್ಳೋಣ ಅಂತ ವೀಕ್ಷಕರೇ. ಇದು ಫ್ರೀ ಎಂಟ್ರಿ ಕೂಡ ವೀಕ್ಷಕರೇ, ಮತ್ತು ಫ್ರೀ ಪಾರ್ಕಿಂಗ್ ಕೂಡ. ನಿಮಗೆ ಏನು ಪ್ರಾಬ್ಲಮ್ ಇರಲ್ಲ ಅಲ್ಲಿ ಹೋದರೆ. ಮತ್ತು ಅಲ್ಲಿ ನಿಮಗೆ 10:30 AM ಇಂದ 8:30 PM ತನಕ ನಿಮಗೆ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. 12 ಡೇಸ್ ಇದು ದಸರಾ ಮೇಳ ಅಂತ ಇದು ಮಾಡ್ಕೊಂಡಿದ್ದಾರೆ. ದಸರಾ ಸ್ಪೆಷಲ್ ಮೇಳ ಅಂತ ಇದು ಮಾಡಿದ್ದಾರೆ ವೀಕ್ಷಕರೇ. ನೀವು ಈ ಪ್ರಯುಕ್ತ ಆಗಸ್ಟ್ 27 ಸೆಪ್ಟೆಂಬರ್ 7 ತನಕ ಯಾರು ವಿಸಿಟ್ ಮಾಡಬೇಕು ಅಂತಿದ್ರೆ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳಗೆ ವಿಸಿಟ್ ಮಾಡಿ ವೀಕ್ಷಕರೇ. ಪ್ರತಿಯೊಂದು ನಿಮಗೆ ನಿಮ್ಮ ಮಕ್ಕಳಿಗೆ ಆಟ ಆಡೋ ಸಾಮಾನುಗಳಾಗಲಿ ಹ್ಯಾಂಡ್ ಮೇಡ್ ಆಗಿರೋದು ಎಲ್ಲ ಮರಗಳಲ್ಲಿ ಮಾಡಿರ್ತಾರೆ ಅಥವಾ ಅವ್ರ ಕೈಲಿಗಳಲ್ಲಿ ಹೊಲಿಗೆ ಮಾಡಿರ್ತಾರೆ, ಅವ್ರ ಕೈಲಿಗಳಲ್ಲಿ ನೊಯ್ದಿರ್ತಾರೆ, ಅವನ್ನೆಲ್ಲ ಅಷ್ಟೇ ಇದು ಮಾಡಿದ್ರು. ಪ್ರತಿಯೊಂದು ಆ ಥರ ಅವ್ರು ಹ್ಯಾಂಡ್ ಮೇಲ್ ಮಾಡಿರೋದು ಅವರ ಕಲೆ, ಅವ್ರ ಕರಕುಶಲತೆ ಮತ್ತು ಆ ವಸ್ತುಗಳ ಮೇಲೆ ಏನೇನು ಎಕ್ಸಿಬಿಷನ್ಗೆ ಇಟ್ಟಿರ್ತಾರಲ್ಲ ಪ್ರತಿಯೊಂದು ಅವ್ರ ಹ್ಯಾಂಡ್ ಮೇಡು ಎಲ್ಲ ಪ್ರತಿಯೊಂದೂ ಒಂಥರ ಆಗಿನ ಕಾಲದಲ್ಲೆಲ್ಲ ಹೇಗೆ ಮ್ಯಾನುಫ್ಯಾಕ್ಚರ್ ಯಾವ ಥರ ಅವರು ಮಾಡ್ತಿದ್ರು ಅದೇ ಥರ ಮಾಡಿಟ್ಟಿರ್ತಾರೆ. ಈಗಿನ ಥರ ಎಲ್ಲ ಕಂಪ್ನಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಐಟಮ್ಸ್ಗಳೆಲ್ಲ ಹ್ಯಾಂಡ್ ಮೇಡು ಎಲ್ಲ ಚೆನ್ನಾಗಿ ಮಾಡಿರೋಂಥ ಪ್ರತಿಯೊಂದು ಐಟಮ್ಸ್ ನೀವು ನೋಡಿರ್ತೀರ. ಯೂಶಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳ ಯಾವ ಥರ ಇರ್ತವೆ ಅಂದರೆ ಯಾವ ಥರ ಸ್ಟಾಲ್ಗಳಿರ್ತವೆ ಅಂತ ಅದೇ ಥರ ಇದು ಇರುತ್ತೆ ವೀಕ್ಷಕರೇ. ಯಾರು ಮೇಕ್ ಯೂಸ್ ಅಪ್ ಮಾಡ್ಕೊಳೋದಿದ್ರೆ ಈ ಸುವರ್ಣಾವಕಾಶನ ಮೇಕ್ ಯೂಸ್ ಅಪ್ ಮಾಡ್ಕೊಳ್ಳಿ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿ ಪ್ರತಿಯೊಬ್ಬರು ವೀಕ್ಷಕರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಟೇಕ್ ಕೇರ್, ಬೈ.